ಸವಿ ರುಚಿ ಭಾಗ 2. ನಾನು ಸಿಟಿಗೆ ಬಂದ ವಿಚಾರವೂ ರುಚಿಗೆ ಗೊತ್ತಿತ್ತು. ಆದರೆ ಅವನು ನನ್ನನ್ನು ಭೇಟಿಯಾಗುವ ಪ್ರಯತ್ನ ಮಾಡಲಿಲ್ಲ. ನನಗೂ ಅವನನ್ನು ನೋಡಲು ಇಷ್ಟವಿರಲಿಲ್ಲ. ನಾನಂತೂ ಸಂಪೂರ್ಣ ಬದಲಾಗಿದ್ದೆ. ನಮ್ಮಿಬ್ಬರ ಪ್ರೀತಿ ಚೂರಾದ ಬಳಿಕ ನಾನು ಏನಾದರೂ ಸಾಧಿಸಿ ತೋರಬೇಕೆಂದು ಹಠದಿಂದ ಒಂದು ಕೆಲಸ ಗಿಟ್ಟಿಸಿಕೊಂಡು ದುಡಿಯಲಾರಂಭಿಸಿದ್ದೆ. ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ದುಡಿಮೆಯನ್ನು ನನ್ನ ಅಪ್ಪ ಕೇಳುತ್ತಿರಲಿಲ್ಲ. ಎಲ್ಲವೂ ನನ್ನ ಖರ್ಚು ವೆಚ್ಚಗಳಿಗೆ ಸರಿಹೋಗುತ್ತಿತ್ತು. ಜೊತೆಗೆ ನಾನು ಪಿಜಿಯೊಂದರಲ್ಲಿ ವಾಸಿಸುತ್ತಿದ್ದೆ. ಮಹಾನಗರದಲ್ಲಿರುವ ದೊಡ್ಡ ಕಂಪನಿಯಲ್ಲಿ ನಾನು ಮಾಡೆಲ್ ರೀತಿ ಕಚೇರಿಗೆ ಹೋಗಬೇಕಿತ್ತು. ಇಲ್ಲವಾದಲ್ಲಿ ಮೂದಲಿಕೆಗೆ ಗುರಿಯಾಗಬೇಕಿತ್ತು. ಹಾಗಾಗಿ ನಾನು ಸ್ಟೈಲಿಶ್ ಆಗಿ ಇರಲು ಪ್ರಯತ್ನಿಸುತ್ತಿದ್ದೆ. ನನ್ನ ದೇಹ ಸೌಂದರ್ಯವೇನೂ ಕಮ್ಮಿ ಇರಲಿಲ್ಲ. ಅದಕ್ಕೆ ತಕ್ಕಂತೆ ನನ್ನ ಉಡುಪುಗಳು, ಇತರೆ ಖರ್ಚುಗಳು ದುಬಾರಿಯಾಗಿದ್ದವು. ನನ್ನ ಸೌಂದರ್ಯ ಕಂಡು ನನ್ನ ಕಚೇರಿಯಲ್ಲಿನ ಯುವ ಉದ್ಯೋಗಿಗಳು ನನ್ನನ್ನು ಪಟಾಯಿಸಲು ಪ್ರಯತ್ನಿಸುತ್ತಿದ್ದರು. ಹೀಗೆ ಒಂದು ದಿನ ಇದ್ದಕ್ಕಿದ್ದಂತೆ ಜ್ವರ ಕಾಣಿಸಿಕೊಂಡು ಮನೆಯಲ್ಲಿ ಮಲಗಿದ್ದೆ. ನನ್ನ ಅಮ್ಮ ಫೋನ್ ಮಾಡಿದಾಗ ಅವರಿಗೆ ವಿಚಾರ ತಿಳಿಯಿತು. ಇದು ನನ್ನ ಸೋದರತ್ತೆ ಮಾವರಿಗೂ ಗೊತ್ತಾಯಿತು. ಅವರಿಬ್ಬರೂ ರುಚಿಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಎಲ್ಲರಿಗೂ ಹೇಳಿದ್ದೆ. ನಾನು ಆರಾಮಾಗಿ ಇದ್ದೇನೆ. ಸ್ವಲ್ಪ ಹುಷಾರಿಲ್ಲ. ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದೇನೆ. ನಾಳೆಯಿಂದ ಮತ್ತೆ ಆಫೀಸ್ಗೆ ಹೋಗುತ್ತೇನೆ ಎಂದು ಹೇಳಿದರೂ ಸಹ ಅವರೆಲ್ಲ ಒಮ್ಮೆಲೆ ಗಾಬರಿಯಾಗಿ ರುಚಿಗೆ ವಿಚಾರ ತಿಳಿಸಿಬಿಟ್ಟಿದ್ದಾರೆ. ಹಾಗೆಯೇ ಅವಳನ್ನು ಒಮ್ಮೆ ಭೇಟಿಯಾಗಿ ಆರೋಗ್ಯ ವಿಚಾರಿಸು ಎಂದು ಹೇಳಿದ್ದಾರೆ. ಸಂಬಂಧಿಯಾದ್ದರಿಂದ ಅವನು ತನ್ನ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ತನ್ನ ಕಚೇರಿ ಕೆಲಸ ಮುಗಿದ ನಂತರ ಸಂಜೆ ವೇಳೆಗೆ ನನ್ನನ್ನು ನೋಡಲು ನನ್ನ ಪಿಜಿ ಬಳಿಗೆ ಬಂದ. ತುಂಬಾ ದಿನಗಳ ನಂತರ ಇಬ್ಬರ ಭೇಟಿ. ನಾನು, ಅವನು ಮತ್ತು ನಮ್ಮಿಬ್ಬರ ಅಪ್ಪ ಅಮ್ಮಂದಿರ ನಡುವೆ ಹಲವು ಸುತ್ತು ಫೋನಿನಲ್ಲೇ ಚರ್ಚೆಯಾಗಿ, ಅಂತಿಮವಾಗಿ ಒಂದೆರಡು ದಿನ ರುಚಿಯ ಮನೆಯಲ್ಲಿ ಇರುವಂತೆ ತೀರ್ಮಾನಿಸಿದರು. ನಮ್ಮಿಬ್ಬರ ಜಗಳ ಅವರಿಗೆ ತಿಳಿಯಬಾರದೆಂದ ನಮ್ಮಿಬ್ಬರ ಒಪ್ಪಂದದಂತೆ ಸರಿ ಎಂದು ಒಪ್ಪಿಕೊಂಡೆ. ನನ್ನನ್ನು ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ತನ್ನ ಬಾಡಿಗೆ ಮನೆಯತ್ತ ಹೊರಟ. ದಾರಿ ಮಧ್ಯೆಯೇ ಒಂದು ಕ್ಲಿನಿಕ್ಗೆ ಭೇಟಿ ಕೊಟ್ಟು ಔಷಧಿ ಪಡೆದು ಹೋದೆವು. ಅವನ ಮನೆಗೆ ಹೋದಾಗ ನನಗೆ ಆಶ್ಚರ್ಯ ಕಾದಿತ್ತು. ಬಾಗಿಲು ತೆರೆದೇ ಇದೆ. ಮನೆಯೊಳಗೆ ಯಾರೋ ಇದ್ದಾರೆಂಬ ಅನುಮಾನ ನಿಜವಾಯಿತು. ಒಬ್ಬಳು ಹುಡುಗಿಯು ರುಚಿಯ ಜೊತೆಗೆ ವಾಸಿಸುತ್ತಿದ್ದಾಳೆ. ಅವನು ನನ್ನ ಬಳಿ ಹೇಳಲಿಲ್ಲ. ಹೇಳಿದ್ದರೆ ನಾನು ಖಂಡಿತ ಆ ಮನೆಗೆ ಬರುತ್ತಿರಲಿಲ್ಲ. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆ ಹುಡುಗಿಗೆ ಪರಿಚಯಿಸಿದ. ನನಗೂ ಆಕೆಯನ್ನು ಪರಿಚಯಿಸಿದ. ಇಬ್ಬರೂ ಕೆಲ ತಿಂಗಳುಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿದ್ದಾರೆ. ಅವನು ರೂಮ್ ಕಡೆಗೆ ತೋರಿಸಿ, ಆ ರೂಮ್ನಲ್ಲಿ ರೆಸ್ಟ್ ತಗೋ ಎಂದು ಹೇಳಿದ. ಆ ಹುಡುಗಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಇವನ ಬರುವಿಕೆಗಾಗಿ ಆಕೆ ಕಾದು ಕುಳಿತಂತಿತ್ತು. ಅವರಿಬ್ಬರೂ ಎಲ್ಲೋ ಹೊರಗೆ ಹೋಗುವ ಪ್ಲಾನ್ ಮಾಡಿದ್ದರು ಎನಿಸುತ್ತಿತ್ತು ನನಗೆ. ಹೌದು, ಅವರು ಹೋಟೆಲ್ಗೆ ಹೋದರು. ಹೋಟೆಲ್ನಿಂದಲೇ ನನಗೆ ಫೋನ್ ಮಾಡಿದ ರುಚಿ. ಊಟಕ್ಕೆ ಏನಾದರೂ ತರಲಾ ಎಂದು ಕೇಳಿದ. ಬೇಡ ಎಂದು ಫೋನ್ ಕಟ್ ಮಾಡಿದೆ. ಅವನಿಗೆ ಅರ್ಥವಾಗಿದೆ. ಆದರೂ ಇಬ್ಬರೂ ಒಲ್ಲದ ಮನಸ್ಸಲ್ಲೇ ಒಂದೇ ಮನೆಯಲ್ಲಿ ಇರುವ ಪರಿಸ್ಥಿತಿ ಬಂದಿತು. ಹೋಗ್ಲಿ ಬಿಡು, ಬೆಳಗ್ಗೆ ಎದ್ದು ಹೋಗುತ್ತೇನಲ್ವಾ ಎಂದು ಸುಮ್ಮನೆ ವಿಶ್ರಾಂತಿ ಮುಂದಾದೆ. ಒಂದೆರಡು ಗಂಟೆ ಬಳಿಕ ಇಬ್ಬರೂ ವಾಪಸ್ ಆದರು. ಇಂದು ಆ ಹುಡುಗಿಯ ಬರ್ತ್ ಡೇ ಅಂತೆ. ಹಾಗಾಗಿ ಅವಳನ್ನು ಹೊರಗೆ ಕರೆದುಕೊಂಡು ಸುತ್ತಾಡಿಸಿ ವಾಪಸ್ ಬಂದ ರುಚಿ. ಆಕೆಯೂ ಸೀರೆಯುಟ್ಟು ಅವನೊಟ್ಟಿಗೆ ಕಾಲ ಕಳೆದು ಬಂದಳು. ಆಕೆ ನನ್ನಷ್ಟು ರೂಪವತಿ ಅಲ್ಲ, ತಕ್ಕ ಮಟ್ಟಿಗೆ ಸುಂದರವಾಗಿದ್ದಾಳೆ. ಅವಳು ಅವನು ಹೇಳಿದಂತೆ ಕೇಳುತ್ತಿರಬಹುದು. ಹಾಗಾಗಿ ಜೋಡಿ ಚೆನ್ನಾಗಿದೆ. ಮುಂದೊಂದು ದಿನ ನನ್ನ ಸೋದರತ್ತೆ ಮಾನವಿಗೆ ತಿಳಿಸಿ ಇಬ್ಬರೂ ಮದುವೆಯಾಗುತ್ತಾರೆ. ಸುಖವಾಗಿರಲಿ ಎಂದು ಮನದಲ್ಲೇ ಹರಸಿದೆ. ಎಷ್ಟೇ ಆಗಲಿ ನಾವಿಬ್ಬರೂ ದಂಪತಿಗಿಂತಲೂ ಹೆಚ್ಚಾದ ಸ್ನೇಹ ಹೊಂದಿದ್ದವರಲ್ಲವೇ. ಅವರು ಮನೆಗೆ ಬಂದಾಗ ರಾತ್ರಿ 10 ಗಂಟೆಯಾಗಿತ್ತು. ನನಗೆ ನಿದ್ರೆಯ ಮಂಪರು. ಬಾಗಿಲು ತೆಗೆದೆ. ಆಕೆ ಆಕಾಶ ನೀಲಿ ಬಣ್ಣದ ತೆಳುವಾದ ಸೀರೆ ಮತ್ತು ತೋಳಿಲ್ಲದ ಪಾರದರ್ಶಕ ರವಿಕೆ ಧರಿಸಿದ್ದಾಳೆ. ಮ್ಯಾಚಿಂಗ್ ಬಳೆಗಳು ಕಂಗೊಳಿಸುತ್ತಿವೆ. ಕತ್ತಿನಲ್ಲಿ ಚಿನ್ನದ ಸರ ಮಿನುಗುತ್ತಿದೆ. ಕೈಯಲ್ಲಿ 2 ಉಂಗುರಗಳಿವೆ. ಆಕೆಯು ಶ್ರೀಮಂತ ಹುಡುಗಿಯೇ ಅಥವಾ ಇವನೇ ಗಿಫ್ಟ್ ಕೊಟ್ಟಿದ್ದಾನಾ ಗೊತ್ತಿಲ್ಲ. ಇಂದು ಆಕೆಯನ್ನು ಹೊರಗೆ ಸುತ್ತಾಡಿಸಿ ಖುಷಿಪಡಿಸಿದ್ದ. ಮತ್ತೆ ನಾನು ಮಲಗಲು ಹೋಗುವಾಗ ರುಚಿಗೆ ಹೇಳಿದೆ, ನಾನು ಬೆಳಗ್ಗೆ ಆಫೀಸ್ಗೆ ಹೋಗಬೇಕು. ನನ್ನನ್ನು ಬೇಗ ಪಿಜಿ ಬಳಿ ಡ್ರಾಪ್ ಮಾಡು ಎಂದು ಕೇಳಿದೆ. ಓಕೆ ಮಾಡುತ್ತೇನೆ, ನೀನು ಮಲಗು ಎಂದು ಹೇಳಿದ. ನಾನು ರೂಮ್ನತ್ತ ಹೆಜ್ಜೆ ಹಾಕಿದೆ. ಬಾಗಿಲು ಮುಂದಕ್ಕೆ ಸರಿಸಿದೆ ಅಷ್ಟೇ. ಚಿಲಕ ಹಾಕಲಿಲ್ಲ. ಆ ಮನೆಯಲ್ಲಿ 2 ಬೆಡ್ ರೂಮ್ಗಳಿದ್ದವು. ಮತ್ತೊಂದರಲ್ಲಿ ಅವರು ಮಲಗಲು ತೆರಳಿದರು. ಇನ್ನೇನೋ ನಿದ್ರೆಗೆ ಜಾರಬೇಕೆನ್ನುವಷ್ಟರಲ್ಲಿ ಏನೋ ಶಬ್ದ. ಅದೇ ರೀತಿ ರುಚಿ ನನ್ನನ್ನು ಚುಂಬಿಸುತ್ತಿದ್ದ ರೀತಿಯಲ್ಲೇ ಶಬ್ದ ಕಿವಿಗೆ ಬೀಳುತ್ತಿದೆ. ನನ್ನ ದೇಹ ಒಮ್ಮೆ ಮತ್ತೆ ಕಂಪಿಸಿತು. ಅಯ್ಯೋ, ನನ್ನೊಂದಿಗೆ ದೇಹ ಹಂಚಿಕೊಂಡ ವ್ಯಕ್ತಿ, ನನ್ನ ಬಾಳ ಸಂಗಾತಿಯಾಗಬೇಕಿದ್ದ ರುಚಿ, ಈಗ ಬೇರೊಂದು ಹುಡುಗಿಯ ಜೊತೆ
ಅರೆಕ್ಷಣದಲ್ಲಿ ನಿದ್ರೆ ಮಾಯವಾಯಿತು. ನನ್ನ ಪಿಜೆಗೆ ವಾಪಸ್ ಹೋಗಬೇಕೆನಿಸಿತು. ಆದರೆ ಅನಿವಾರ್ಯ ಪರಿಸ್ಥಿತಿ. ಮತ್ತೊಂದು ಕಡೆ ಕುತೂಹಲ. ಮತ್ತೆ ಮೇಲೆದ್ದು ಬಾಗಿಲ ಬಳಿ ಬಂದು ಇಣುಕಿ ನೋಡಿದೆ. ಮನೆಯ ಹಾಲ್ನಲ್ಲಿದ್ದ ಲೈಟ್ ಆಫ್ ಆಗಿದೆ. ಆದರೆ ಅವರ ಬೆಡ್ ರೂಮ್ನಲ್ಲಿನ ಲೈಟ್ ಆನ್ ಆಗೇ ಇದೆ. ಕುತೂಹಲ ಹೆಚ್ಚಾಯಿತು. ಹಾಗೆ ಮುಂದೆ ಬಾಗಿದರೆ ಅವನ ಬೆಡ್ ರೂಮ್ ಕಾಣುತ್ತದೆ. ಆದರೆ ಅವರು ಬಾಗಿಲು ಹಾಕಿರಲಿಲ್ಲ. ಅರ್ಧ ತೆರೆದಂತೆಯೇ ಕಾಣುತ್ತಿತ್ತು. ಅವರು ಬಂದಾಗ ನಾನು ಬಾಗಿಲು ತೆರೆದಿದ್ದೆ. ಆಗ ನಾನು ನಿದ್ರೆ ಮಂಪರಿನಲ್ಲಿದ್ದರಿಂದ ಗಮನಿಸಿರಲಿಲ್ಲ. ಈಗ ಮನೆಯೆಲ್ಲ ತುಂಬಿಕೊಂಡಿದೆ. ಅವರಿಬ್ಬರೂ ಡ್ರಿಂಕ್ಸ್ ಮಾಡಿ ಬಂದಿದ್ದಾರೆ. ಯಾವುದೋ ದೊಡ್ಡ ಹೋಟೆಲ್ಗೆ ಹೋಗಿ ಬಂದಿರಬಹುದು. ಸ್ವಲ್ಪ ಸ್ಮೆಲ್ ಗೊತ್ತಾದ ನಂತರ ನನಗೆ ಅರಿವಾಯಿತು. ಹುಡುಗಿಯ ಬರ್ತ್ಡೇ ಪಾರ್ಟಿಯು ಜೋರಾಗಿ ನಡೆದಿದೆ ಎಂಬುದು. ಕುಡಿದ ಅಮಲಿನಲ್ಲಿದ್ದ ಅವರಿಬ್ಬರೂ ಬಾಗಿಲು ಹಾಕುವುದು ಹಾಗೂ ಲೈಟ್ ಆಫ್ ಮಾಡುವುದನ್ನು ಮರೆತಿದ್ದಾರೆ. ರೂಮ್ನ ಅರ್ಧ ಬಾಗಿಲು ತೆರೆದಿದ್ದರಿಂದ ಅದರ ಬಳಿ ಸಾಗಿದೆ. ಬಾಗಿಲ ಬಳಿಯೇ ನಿಂತು ನೋಡಿದೆ. ಆಹಾ, ಮೊದಲೇ ನನ್ನ ರುಚಿ ರಸಿಕ ಮಹಾಶಯ. ಅವನ ರಸಿಕತನವನ್ನು ನಾನು ಈಗಾಗಲೇ ನೋಡಿದ್ದೇನೆ. ಈಗ ಅದೇ ರೀತಿಯ ಆಟ ಶುರು ಮಾಡಿದ್ದಾನೆ. ಆದರೆ ಆ ಸ್ಥಳದಲ್ಲಿ ನನ್ನ ಬದಲು ಮತ್ತೊಬ್ಬಳು ಅಷ್ಟೇ ಮದ್ಯದ ಅಮಲಿನಲ್ಲಿ ತೇಲುತ್ತಿದ್ದಾರೆ. ಅವಳು ಅವನನ್ನು ನಿಂತಲ್ಲೇ ಉದ್ವೇಗದಿಂದ ತಬ್ಬಿಕೊಂಡಿದ್ದಾಳೆ. ಅವನ ಮುಖದ ತುಂಬೆಲ್ಲ ಮುತ್ತು ಕೊಡುತ್ತಾ ಅವನ ಬೆನ್ನು ಸವರುತ್ತಿದ್ದಾಳೆ. ಮುಲಾಜಿಲ್ಲದೆ ಅವನ ತುಟಿಗಳನ್ನು ಚುಂಬಿಸುತ್ತಿದ್ದಾಳೆ. ಈ ನಡುವೆ ಅವಳ ಒಕ್ಕಳ ಬಳಿ ಕೈ ಹಾಕಿ ನೆರಿಗೆಯನ್ನು ಕೆಳಗೆ ಜಾರಿಸಿದ. ಹೆಗಲ ಮೇಲಿಂದ ಸೀರೆಯನ್ನು ಜಾರಿಸಿದ. ಈಗ ಅವಳ ಆಕಾಶ ನೀಲಿ ಬಣ್ಣದ ಬಿಗಿಯಾದ ರವಿಕೆ ಮತ್ತು ಅದೇ ಬಣ್ಣದ ಲಂಗ ಮಾತ್ರ ಮೈಮೇಲೆ ಇವೆ. ನಿಂಬೆ ಹಣ್ಣಿನ ಬಣ್ಣದ ಅಪರೂಪದ ಮೈಕಾಂತಿಯ ರತಿಯಂತೆ ರುಚಿಕೆ ಕಾಣಿಸುತ್ತಿದ್ದಾಳೆ. ಅವನು ಅವಳ ಸೊಂಟಕ್ಕೆ ಕೈ ಹಾಕಿ ಅದುಮುತ್ತಾ ಲೊಚಲೊಚನೆ ಶಬ್ದವಾಗುವಂತೆ ಚುಂಬಿಸುತ್ತಿದ್ದಾನೆ. ಅವಳನ್ನು ಬಿಗಿಯಾಗಿ ತಬ್ಬಿ ಹಿಡಿದುಕೊಂಡಿದ್ದಾನೆ. ಅವನ ಒಂದು ಕೈ ಅವಳ ಲಂಗವನ್ನು ಮೇಲಕ್ಕೆ ಎತ್ತಿ ಕುಂಡಿಗಳನ್ನು ಹಿಂಡುತ್ತಿದೆ. ಅವಳು ಅವನ ಕೈ ಹಿಡಿದು ತನ್ನ ಮೊಲೆಗಳ ಮೇಲೆ ಇಟ್ಟು ಅದುಮಿಕೊಳ್ಳುತ್ತಿದ್ದಾಳೆ. ಅವನು ಉದ್ರೇಕದಿಂದ ಅವಳ ಬಾಲ್ಗಳನ್ನು ಜೋರಾಗಿ ಹಿಂಡಲಾರಂಭಿಸಿದ. ಅವಳು ಪಿಸುಗುಡುತ್ತಿದ್ದಾಳೆ. ನನ್ನ ಬಟ್ಟೆಗಳನ್ನು ತೆಗೆದು ಇಬ್ಬರೂ ಎಂಜಾಯ್ ಮಾಡೋಣ ಅಂತ ಹೇಳುತ್ತಿದ್ದಾಳೆ. ಅವಳು ಪಿಸುಗುಡುತ್ತಲೇ ಅವನನ್ನು ಮತ್ತೆ ಮತ್ತೆ ಉದ್ರೇಕಗೊಳಿಸುತ್ತಿದ್ದಾಳೆ. ರುಚಿಯೂ ಕೂಡ ಆತುರಾತುರವಾಗಿ ರವಿಕೆ ಬಿಚ್ಚಿದ ಕೂಡಲೇ ಹೊರಗೆ ಬಂದ ಅವಳ ಬಾಲ್ಗಳನ್ನು ಹಿಡಿದು ಹಿಂಡುತ್ತಾ ಇದ್ದ. ಅವಳು ಹಿಂದೆ ತಿರುಗಿದಳು. ರುಚಿ ತನ್ನ ಕೈಯಿಂದಲೇ ಅವಳ ಬ್ರಾದ ಹುಕ್ ಬಿಚ್ಚಿದ. ಅವಳ ಬೆನ್ನಿನ ಭಾಗವನ್ನು ಸವರುತ್ತಾ, ಮುಖದಿಂದ ಉಜ್ಜುತ್ತಾ, ಜೊತೆಗೆ ಚುಂಬಿಸುತ್ತಾ ಇದ್ದ. ಬ್ರಾ ಹುಕ್ ಬಿಚ್ಚಿದ ನಂತರ ಅವಳು ಅವನ ಕಡೆಗೆ ತಿರುಗಿದಳು. ದಪ್ಪಗಿದ್ದ ಮೊಲೆಗಳನ್ನು ಹಿಂಡಲಾರಂಭಿಸಿದ. ರುಚಿಯು ತನ್ನ ಮುಖವನ್ನು ಆ ಬಾಲ್ಗಳ ನಡುವೆ ಸಿಕ್ಕಿಸಿ ಮತ್ತಷ್ಟು ಉಜ್ಜಲಾರಂಭಿಸಿದ. ಆ ಹುಡುಗಿಯೂ ಸಹ ಅವನು ಏನೆಲ್ಲ ಮಾಡುತ್ತಾನೋ ಅದಕ್ಕೆಲ್ಲ ಸರಿಹೊಂದುವಂತೆ ತಿರುಗುತ್ತಾ ಎದೆಗಳನ್ನು ಎತ್ತಿಕೊಡುತ್ತಾ, ಮೊಲೆಗಳ ನಿಪ್ಪಲ್ಗಳನ್ನು ಅವನ ಬಾಯಿಗಿಡುತ್ತಾ ಕಣ್ಮುಚ್ಚಿ ಆನಂದಿಸುತ್ತಿದ್ದಳು. ಅವನು ಅವಳ ತುದಿಗಳನ್ನು ಹಲ್ಲಿನಿಂದ ಹಿತವಾಗಿ ಕಚ್ಚುತ್ತಿದ್ದ. ಅವಳ ಬಾಯಿಂದ ಮೃದುವಾಗಿ ಸಂತೋಷದ ಶಬ್ದ ಹೊರಬರುತ್ತಿತ್ತು. ಅವಳು ಅವನ ಬಟ್ಟೆಗಳನ್ನು ಬಿಚ್ಚಿ ತನ್ನ ಕೈಯಲ್ಲಿ ಗೂಟವನ್ನು ಹಿಡಿದು ಸವರುತ್ತಾ ಜಗ್ಗಿಸಲಾರಂಭಿಸಿದಳು. ಹಾಗೆಯೇ ಇಬ್ಬರೂ ಹಾಸಿಗೆ ಮೇಲೆ ಒರಳಿದರು. ಇಬ್ಬರ ಮಿಲನ ಕ್ರಿಯೆ ಆರಂಭ. ಇಬ್ಬರೂ ಡ್ರಿಂಕ್ಸ್ ಮಾಡಿದ್ದರಿಂದ ಅವರಿಗೆ ಬೇರೆ ಯಾವುದೇ ಗಮನಕ್ಕೆ ಬರುತ್ತಿಲ್ಲ. ಅವರು ಹಾಸಿಗೆ ಮೇಲೆ ಮಲಗಿದಾಗ ಸ್ವಲ್ಪ ಮರೆಯಾಗುತ್ತಿದ್ದ ಬಾಗಿಲನ್ನು ಮತ್ತೆ ಸ್ವಲ್ಪ ಹಿಂದಕ್ಕೆ ಸರಿಸಿದೆ. ಬಾಗಿಲು ಸರಿದ ಶಬ್ದವೂ ಅವರು ಕೇಳಿಸಿಕೊಳ್ಳಲಿಲ್ಲ. ತಮ್ಮದೇ ಸ್ವರ್ಗದಲ್ಲಿ ತೇಲುತ್ತಿದ್ದರು. ಇವನು ಗುದ್ದಲಾರಂಭಿಸಿದ. ಅವಳು ಬಿಗಿಯಾಗಿ ತನ್ನೆರಡು ಕಾಲುಗಳಿಂದ ಅವನನ್ನು ಬೆನ್ನಿನ ಮೂಲಕ ಲಾಕ್ ಮಾಡಿಕೊಂಡಳು. ಇಬ್ಬರ ಪರಿಶ್ರಮದ ಆಟ ಮುಗಿದಂತೆ ಕಂಡುಬಂತು. ಹಾಗೆಯೇ ರುಚಿ ಪಕ್ಕಕ್ಕೆ ಉರುಳಿ ಮಲಗಿದ. ಆಕೆ ಕೂಡ ಮಗ್ಗುಲಾಗಿ ಉರುಳಿ ಅವನ ದೇಹದ ಮೇಲೆ ತನ್ನ ಕೈ ಕಾಲುಗಳನ್ನು ಹಾಕಿದಳು. ಇಬ್ಬರೂ ನಿದ್ರೆಗೆ ಜಾರಿದರು. ಇನ್ನೇನೂ ಅಲ್ಲಿಲ್ಲ. ಕಾಣುತ್ತಿದ್ದದ್ದು ಬೆತ್ತಲೆಯ ಎರಡು ದೇಹಗಳು. ಇದೆಲ್ಲವನ್ನೂ ನೋಡಿದ ಮೇಲೆ ನನ್ನ ದೇಹದಿಂದಲೂ ಸ್ವಲ್ಪ ಏನೋ ಬೆಚ್ಚನೆಯ ಅನುಭವ. ನನ್ನ ಸೆಂಟರ್ ಪಾಯಿಂಟ್ನಿಂದ ಸ್ವಲ್ಪ ಸ್ಖಲನವಾದ ಅನುಭವ. ಮತ್ತೆ ನಾನು ರೂಮಿನ ಕಡೆ ಹೆಜ್ಜೆ ಹಾಕುತ್ತಾ ಬಂದು ಮಲಗಿದೆ. ನಿದ್ರೆ ಬರಲಿಲ್ಲ. ರುಚಿ ಎಷ್ಟು ಬದಲಾಗಿದ್ದಾನೆ. ಅವನು ಮಾಡಿದ್ದು ತಪ್ಪಾ, ಸರಿಯಾ? ಯಾವುದಕ್ಕೂ ಉತ್ತರ ಸಿಗಲಿಲ್ಲ. ಅವನು ಮಾಡಿದ್ದು ತಪ್ಪಲ್ಲ, ಖಂಡಿತ ತಪ್ಪಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಏಕೆಂದರೆ ಅದು ಅವನ ಜೀವನ ಶೈಲಿ. ಮಹಾನಗರಕ್ಕ ಬಂದು ಲೈಫ್ ಸ್ಟೈಲ್ ಬದಲಿಸಿಕೊಂಡಿದ್ದಾನೆ. ಅವನಂದುಕೊಂಡಂತೆ ಬದುಕುತ್ತಿದ್ದಾನೆ. ಇರಲಿ, ಚೆನ್ನಾಗಿ ಬದುಕಲಿ. ಆದರೆ ಅವನು ನನ್ನ ಬಾಳಲ್ಲಿ ಮತ್ತೆ ಬರುವುದು ಬೇಡ. ಈ ನಿರ್ಧಾರಕ್ಕೆ ನಾನು ಬದ್ಧವಾಗಿರಬೇಕು ಎಂದು ಚಿಂತಿಸಿದೆ. ಅವನು ಮಾಡಿದ್ದು ತಪ್ಪೇ. ಒಂದು ಹೆಣ್ಣಿನೊಂದಿಗೆ ಈಗಾಗಲೇ ಸುಖ ಅನುಭವಿಸಿ ತನ್ನ ಸ್ವಾರ್ಥಕ್ಕೆ ಬಗ್ಗಲಿಲ್ಲ ಎಂಬ ಕಾರಣಕ್ಕೆ ಬೇರೊಂದು ಹುಡುಗಿಯೊಂದಿಗೆ ದೇಹ ಹಂಚಿಕೊಂಡಿದ್ದು ತಪ್ಪಲ್ಲವಾ? ಇದು ತಪ್ಪು ಅಂತ ಸವಿಗೆ ಅನಿಸಲಿಲ್ಲ. ಏಕೆಂದರೆ ಅಂಥದ್ದೇ ತಪ್ಪು ಸವಿಯಿಂದಲೂ ನಡೆದು ಹೋಗಿದೆ. ಅದೇನದು ಆ ಸೀಕ್ರೆಟ್ ಘಟನೆ?
ಅದನ್ನು ರುಚಿಗೆ ಹೇಳುತ್ತಾಳ. ಆಮೇಲೆ ಏನಾಯಿತು? ವೀಕ್ಷಿಸಿ ಭಾಗ 3.